ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚಾಂದಿನಿ ಪ್ರಸನ್ನ. ಇದೇನಿದು ಯಾವಾಗಲೂ ಹೊರಡೋದೇ ತೋರಿಸ್ತಾರೆ, ಹೋಗ್ತಾನೇ ಇರ್ತಾರೆ. ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂದ್ಕೋಬೇಡಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮೇಲ್ಕೋಟೆಗೆ ಹೋಗ್ತಾ ಇದ್ದೀವಿ. ಮೇಲ್ಕೋಟೆ ಚೆಲುವರಾಯ ಸ್ವಾಮಿನ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ನೋಡಿ, ಇವಳು ನನ್ನ ದೊಡ್ಡ ಮಗಳು, ಇವಳು ಮುಡಿ ಕೊಡಬೇಕಿತ್ತು. ಇದು ಹರಕೆ ಮಾಡ್ಕೊಂಡಿದ್ದೆ ನಾನು ಅವಳು ಚಿಕ್ಕವಳಿದ್ದಾಗ. ಏನೋ ಹೀಗೆ ಪ್ರಾಬ್ಲಮ್ ಆಗಿತ್ತು ಅವಳಿಗೆ ಅಂದ್ಬಿಟ್ಟು. ಏನಕ್ಕಂದರೆ ಅದು ನನ್ನ ತಂದೆ ಮನೆ ದೇವರು, ಹಾಗಾಗಿ ಅದಕ್ಕೆ ಹರಕೆ ಮಾಡ್ಕೊಂಡಿದ್ದೆ. ಅಲ್ಲಿಗೆ ಹೋದರೆ ಸರಿಯಾಗುತ್ತೆ ಮುಡಿ ಕೊಟ್ಟರೆ ಅಂತ. ಹಾಗಾಗಿ ಮುಡಿ ಕೊಡೋಕ್ಕೆ ಅಂತ ಹೋಗ್ಬೇಕು. ಇವಾಗ ಹೋಗ್ತಾ ಇದ್ವಿ. ನಾವು ಹೊರಟಿದ್ವಿ ಇಲ್ಲಿ, ಅಮ್ಮ, ನಾನು ಮತ್ತು ಪ್ರಸನ್ನ ಮಕ್ಕಳು ಎಲ್ಲರೂ. ನನ್ನ ತಂಗಿ ಮತ್ತು ಅಣ್ಣ ಮಧ್ಯೆ ಬಂದು ಜಾಯ್ನ್ ಆದರು. ಅವ್ರವ್ರ ಊರಿಗೆ ಹೋಗಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಮಾಮ ಬಂದ ತಕ್ಷಣ ಇಬ್ಬರು ಹೇಗೆ ಆಡ್ತಿದ್ದಾರೆ ಅಂತ. ಹಾಗೆ ಹೊರಟಿದ್ದೀವಿ. ಏನು ಹೋಗ್ತೀವಿ. ಇಲ್ಲಿ ಮೇಲ್ಕೋಟೆ ಫುಲ್ ನಿಮಗೆ ತೋರಿಸ್ತೀನಿ. ದೇವಸ್ಥಾನ ಹೇಗಿರುತ್ತೆ, ಮುಡಿ ಎಲ್ಲಿ ಕೊಡ್ತಾರೆ, ಕೊಳಗಳು ಎಷ್ಟು ಕೊಳಗಳಿದ್ದಾವೆ, ಹೇಗಿರುತ್ತೆ ಎಲ್ಲನೂ ವಿಡಿಯೋದಲ್ಲಿ ನೋಡ್ತೀರಾ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಹೋಗೋಣ. ಇದು ಚನ್ನರಾಯಪಟ್ಟಣದಲ್ಲಿ ಅಂಗಡಿಯಲ್ಲಿ ತೊಗೊಳ್ತಾ ಇದ್ವಿ. ಮಾರ್ಕೆಟಲ್ಲಿ ಹೂವು ಹಣ್ಣು ಎಲ್ಲ ಅಲ್ಲಿ ಹೋಗೋಕ್ಕೂ ಮುಂಚೆನೇ ತೊಗೊಂಡು ಹೋಗ್ಬಿಡೋಣ, ಇಲ್ಲೇನೆ ನಿಲ್ಲಿಸ್ಕೊಂಡು ಹೂವು ಹಣ್ಣು ಕಾಯಿ ಎಲ್ಲವನ್ನೂ ತೊಗೊಂಡ್ವಿ. ನಾವು 2 ಹಾರ ತೊಗೊಂಡ್ವಿ, ಒಂದು 2 ಮಾರು ಸೇವಂತಿಗೆ ಮತ್ತು ಕರ್ಪೂರ ಎಲ್ಲವನ್ನೂ ತೊಗೊಂಡ್ವಿ. ಎಲ್ಲರೂ ಕಾರಲ್ಲಿ ಕೂತಿದ್ದಾರೆ. ಪ್ರಸನ್ನ ನಾನು ಮತ್ತೆ ಬಂದು ಇವಾಗ ಅವಳಿಗೆ ಮುಡಿ ಕೊಡ್ತೀವಲ್ವ, ಮುಡಿ ಕೊಟ್ಟಾದಮೇಲೆ ಸ್ನಾನ ಮಾಡಿಸಿಕೊಳ್ಳೋದಲ್ಲಿ ಹೊಸ ಬಟ್ಟೆ ಹಾಕಬೇಕು. ಹಾಗಾಗಿ ಹೊಸ ಬಟ್ಟೆ ತೊಗೊಳ್ಳೋಣ ಅಂದ್ಬಿಟ್ಟು ಲೇಟಾಗಿತ್ತು. ಇಲ್ಲೊಂದೇ ಒಂದು ಅಂಗಡಿ ಬಾಗಿಲು ತೆಗೆದಿತ್ತು, ಹಾಗಾಗಿ ಇಲ್ಲೇ ತೊಗೊಳ್ಳೋಣ ಅಂತ ಬಂದ್ವಿ. ಚೆನ್ನಾಗಿದೆ, ಪರವಾಗಿಲ್ಲ, ವರ್ತ್ ಅನ್ನಿಸ್ತು. ಅಂದರೆ ಅರ್ಜೆಂಟಿಗೆ ಯಾವುದೋ ಒಂದು ಡ್ರೆಸ್ ಬೇಕಿತ್ತು, ಪರ್ಟಿಕ್ಯುಲರಾಗಿ ಇದೇ ಥರ ಬೇಕು ಅದೇ ಥರ ಬೇಕು ಅಂತ ಹುಡುಕ್ತೀವಲ್ಲ, ಹಾಗಾಗಿ ಏನೂ ಹುಡುಕಿರಲಿಲ್ಲ. ತೊಗೊಂಡ್ವಿ, ಒಂದು ಮಿಡಿ ತೊಗೊಂಡ್ವಿ. ಹಾಕೋತಾಳೆ ನೋಡೋರಂತೆ ಹೇಗಿರುತ್ತೆ ಅಂತ. ಹೊರಟ್ವಿ. ನೋಡಿ, ಶ್ರವಣಬೆಳಗೊಳ ಬೆಟ್ಟ ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ. ಇನ್ನೇನು ಸ್ವಲ್ಪ ದೂರ ಅದಾದ ತಕ್ಷಣ ಬಂದುಬಿಡುತ್ತೆ. ಬಂತು ನೋಡಿ, ದೂರದಲ್ಲಿ ಕಾಣಿಸ್ತಿದೆ ಅನಿಸುತ್ತೆ. ಇದೇ ಬೆಟ್ಟ, ಹತ್ತಬೇಕು, ನೋಡೋಣ. ನೀವು ಬನ್ನಿ ನನ್ನ ಜೊತೆ. ಅದಕ್ಕೂ ಮುಂಚೆ ಫಸ್ಟು ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಮುಡಿ ಕೊಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಕೊಳಕ್ಕೆ ಹೋಗೋದು, ಅಲ್ಲಿ ಸ್ನಾನ ಮಾಡಿಕೊಂಡು ಮಗುಗೆ ಹೊಸ ಬಟ್ಟೆ ಹಾಕ್ಕೊಂಡು ಅಲ್ಲಿಂದ ದೇವಸ್ಥಾನಗಳು ನೋಡೋಕ್ಕೆ ಹೋಗೋದು ಅಂತ. ನೋಡಿ, ಅವಳು ಜೆಂಟ್ಸ್ ಯಾರಾದ್ರೂ ಮುಡಿ ತೆಗೆದಿದ್ರೆ ತುಂಬ ಹೆದ್ರುಕೊಬಿಡೋಳು. ಆಂಟಿ ತುಂಬ ಚೆನ್ನಾಗಿ ಅವಳನ್ನ ನಾನು ಹಾಗೆ ಹೀಗೆ ಏನು ನೋವು ಮಾಡಲ್ಲ, ಸುಮ್ಮನೆ ಇರೋ, ಅದು ಅಂತೆಲ್ಲ ಹೇಳ್ಕೊಂಡು ಅವಳಿಗೆ ಮಾಡ್ತಾಯಿದ್ದಾರೆ. ಚೆನ್ನಾಗಿ ಮಾಡ್ತಾರೆ. ನೋಡಿ ನೀವೇ ಎಷ್ಟು ಚೆನ್ನಾಗಿ ಕ್ಲೀನಾಗಿ, ಒಂದು ಚೂರು ಗಾಯ ಆಗದೆ, ಹೊಸ ಬ್ಲೇಡು ಎಲ್ಲನೂ ನಾವೇ ತಗೊಂಡೋಗಿದ್ವಿ. ಒಂದು ಚೂರು ಗಾಯ ಮಾಡದೆ ನೀಟಾಗಿ ಅವಳಿಗೆ ಕ್ಲೀನ್ ಮಾಡಿದ್ರು. ಆದರೂ ಅವ್ರ ನೈಟಿ ಮೇಲೆ ಬಿದ್ದಿರೋ ಕೂದಲು ಕೂಡ ಇವಳೇ ತೆಗಿತಾಳೆ, ಅಷ್ಟು ಕ್ಲೀನ್ ಇವಳು ಮಾತ್ರ. ಸ್ವಲ್ಪ ಗಲೀಜಿದ್ರೆ ಕಾಲಿಡಲ್ಲ. ಕಾಲು ನೋಡಿ, ಅವ್ರ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತಿದ್ದಾಳೆ. ಹಾಗೆ ಇವಳು ಅಷ್ಟು ಸ್ನಾನ ಮಾಡಿಸಿ ನನಗೇ ಅಂತಿದ್ಲು. ಅವ್ರ ಚಿಕ್ಕಿ ಅಂತೂ ಏನಾಗಲ್ಲ ಚಿನ್ನಿ, ಏನಾಗಲ್ಲ, ಹಾಗೆ ಹೀಗೆ ಅಮ್ಮು ನನಗಿಂತ ತುಂಬ ಚೆನ್ನಾಗಿ ನೋಡ್ಕೊತಾಳೆ ನನ್ನ ತಂಗಿ. ಅವರು ಅಷ್ಟೇ, ನನ್ನ ಜೊತೆ ಹೇಗಿರ್ತಾರೋ ಅದಕ್ಕಿಂತ ಹೆಚ್ಚಾಗಿರ್ತಾರೆ ಅವ್ರ ಚಿಕ್ಕಿ ಜೊತೆನೇ. ಒಟ್ಟಿನಲ್ಲಿ ಮುಡಿ ಇದ್ದರೆ ಸಾಕಪ್ಪ ಅನಿಸ್ಬಿಟ್ಟಿದ್ದು ನನಗೆ. ಧರ್ಮಸ್ಥಳಕ್ಕೆ ಕೊಡುವಾಗ ತುಂಬಾ ಹತ್ಬಿಟ್ಟಿದ್ಲು. 2 ಜನ ಇಟ್ಕೊಂಡಿದ್ವಿ. ಹಾಗಾಗಿ ಈ ಸಲ ಪರವಾಗಿಲ್ಲ, ಏನು ಹೆದರ್ಕೊಳ್ಳಿಲ್ಲ. ಒಂದು 6 ತಿಂಗಳಾಯ್ತಲ್ವಾ, ಇಲ್ಲಿಗೆ ಮುಡಿ ಕೊಡೋದೆಲ್ಲ ಮುಗೀತು. ಇವಳು ನೋಡಿ, ಅಕ್ಕನ ಕೊಡ್ತವ್ರೆ ನನಗೂ ಕೊಡ್ತಾವ್ರೇನೋ ಅಂದ್ಕೊಂಡು ಬೈದಲ್ಲಿ ನೋಡ್ತಾ ಇದ್ದಾಳೆ. ಇದು ಹಣ್ಣು ಕಾಯಿ ಎಲ್ಲ ತೊಗೊಂಡಿದ್ವಿ. ಒಂದು ಟವಲ್ ಬೇಕಿತ್ತು, ಟವಲ್ ಮರ್ತೋಗಿದ್ವಿ. ಅಲ್ಲೇ ಒಂದು ಟವಲ್ ತೊಗೊಂಡು ಹೊಟ್ವಿ ಕೊಳದತ್ರ.
ನಮ್ಮ ಮನೆ ಹತ್ರ ಕೋಳಿಗಳು ನಿಂಗೆ ಗೊತ್ತಲ್ವ, ನಿಮಗೆ ರೆಗ್ಯುಲರಾಗಿ ನೋಡ್ತಾ ಇರೋರಿಗೆ ಗೊತ್ತು. ನಮ್ಮ ಹಳ್ಳಿಯಲ್ಲಿ ಎಲ್ಲದೂ ನಾನು ನಿಮ್ಗೆ ಶೇರ್ ಮಾಡ್ತಾನೆ ಇರ್ತೀನಿ. ಹಾಗಾಗಿ ಕೋಳಿಗಳು ಕೂಗೋ ಸೌಂಡ್ ಅವುಗಳ್ನ ಬಾಯಿ ಮುಚ್ಚಿ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಹೀಗೆ ನನಗಿಂತ ಜೋರಾಗಿ ಅವೇ ಮಾತಾಡ್ತವೆ. ನೋಡಿ ಬಂದ್ವಿ ಕೊಳದ ಹತ್ರ ತೋರಿಸ್ತೀನಿ. ಹಾಗೆ ನಿಮಗಿನ ಆಲ್ಮೋಸ್ಟ್ ಮೂವೀಸು, ಸೀರಿಯಲ್ಸು, ಸಾಂಗ್ಸಲ್ಲೆಲ್ಲ ಈ ಕೊಳ ಸುತ್ತಮುತ್ತ ಎಲ್ಲ ಆಲ್ಮೋಸ್ಟ್ ನೋಡಿರ್ತಾರೆ. ನೋಡಿ ಒಂಥರ ಮನಸ್ಸಿಗೆ ನೆಮ್ಮದಿ. ಆ ನೀರನ್ನೇ ನೋಡ್ತಾ ಇದ್ದರೆ ಒಂಥರ ಖುಷಿಯಾಗುತ್ತೆ. ಎತ್ಕೊಂಡು ಹೋಗ್ತಾ ಇದ್ದಾಳೆ ತಂಗಿ. ಪ್ರಸನ್ನ ಎಲ್ಲ ಮುಂದೆ ಹೋಗಿದ್ದಾರೆ. ನಾವು ಗಂಗಮ್ಮ ಪೂಜೆ ಮಾಡೋಣ ಅಂದ್ಬಿಟ್ಟು ಚಿಗಣಿ, ತಮಟ, ಬಾಳೆಹಣ್ಣು, ಎಲೆ ಎಲ್ಲ ತೊಗೊಂಡೋಗಿದ್ವಿ. ಮಾಡೋಣ ಅಂದ್ಬಿಟ್ಟು ಅಮ್ಮ ನಾನು ರೆಡಿ ಮಾಡ್ಕೊಳ್ತಾ ಇದ್ವಿ. ಅಣ್ಣ ಚಾರುನ ಎತ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿದೆ. ಕಂಬಿಗಳು ಏನು ಗಟ್ಟಿ, ಅದೇನು ತುಂಬಾ ಚೆನ್ನಾಗಿದೆ. ಅಂದರೆ ಇಳಿಬಾರ್ದು ಜಾಸ್ತಿ ಅಂತ ಸೇಫ್ ಇದೆ. ಎಲ್ಲರೂ ಮಾಸ್ಕ್ ಹಾಕ್ಕೊಂಡು ಕೇರಾಗಿ ಎಲ್ಲರೂ ತುಂಬ ಚೆನ್ನಾಗಿ. ಜನಗಳು ಅಷ್ಟೇ ಇವಾಗ ಸ್ವಲ್ಪ ಎಲ್ಲ ಕಲ್ತ್ಕೊಬಿಟ್ಟಿದ್ದಾರೆ. ಅವ್ರವ್ರ ಸೇಫ್ಟಿ ಅವ್ರು ನೋಡ್ಕೊಳ್ತಾರೆ. ದೇವಸ್ಥಾನದ ಒಳಗೂ ಅಷ್ಟೇ ಮಾಸ್ಕ್ ಇಲ್ಲ ಅಂದರೆ ಬಿಡೋದಿಲ್ಲ. ನೋಡಿ ಅಕ್ಷತೆ ಎಲ್ಲ ಇಟ್ಕೊಂಡು ಗಮ್ಮಪ್ಪನ ನಾವೆಲ್ಲ ಮನೆಯಿಂದನೇ ರೆಡಿ ಮಾಡ್ಕೊಂಡು ಬಂದಿದ್ವಿ. ಅಕ್ಷತೆ, ಕುಂಕುಮ ಎಲ್ಲನೂ ಅಮ್ಮ ಮತ್ತು ನಾನು ರೆಡಿ ಮಾಡ್ತಾ ಇದ್ದೀವಿ. ಗಂಗಮ್ಮ ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ಅವಳಿಗೆ ಸ್ನಾನ ಮಾಡಿಸ್ಬಿಡೋಣ, ಆಮೇಲೆ ಬಟ್ಟೆ ಹಾಕ್ಕೊಂಡು ಹೋಗ್ಬಿಡ್ಬೋದು ಅಂತ. ನೋಡಿ ನಾವೆಲ್ಲ ತಂದಿದ್ವಿ. ಅವ್ರವ್ರ ಇಷ್ಟ, ಬೇಕಂದರೆ ಮಾಡ್ಕೋಬೋದು, ಮಾಡಲೇಬೇಕಂತ ಏನಿಲ್ಲ. ನಮ್ಮಮ್ಮ ಹೇಳಿದ್ರು ಮಾಡು ಮುಡಿ ಕೊಡ್ತಿರೋದ್ರಿಂದ ಗಂಗಮ್ಮನ ಪೂಜೆ ಮಾಡಬೇಕು ಅಂತ. ಬೇರೆ ಇನ್ನೆರಡು ಕೊಳ ಇದೆ, ಅಕ್ಕನ ಕೊಳ, ತಂಗಿ ಕೊಳ ಅಂತ, ಅಲ್ಲಿ ಗಲೀಜಾಗುತ್ತೆ ಅಂತ ಮಾಡೋಕ್ಕೆ ಬಿಡೋದಿಲ್ಲ. ಗಲೀಜೇನು ಮಾಡಬಾರ್ದು, ಹೂವೆಲ್ಲ ಹಾಕಿ ನಮ್ಮ ಮೀನುಗಳಿಗೆ ತೊಂದರೆ ಮಾಡಬಾರ್ದು. ಪೂಜೆ ಎಷ್ಟೋ ಅಷ್ಟು ಮಾಡ್ಕೊಂಡು ಮೇಲೆ ಹತ್ತಬೇಕು, ಕೇರಾಗಿರಬೇಕು. ತುಂಬ ಪಾಚಿ ಇರುತ್ತೆ ಮಾತ್ರ. ನೋಡಿ ಸ್ನಾನ ಮಾಡಿಸ್ತಾ ಇದ್ದೀವಿ. ಸ್ನಾನ ಹಾಕ್ಕೊಟ್ಲೆ ಬಟ್ಟೆ ಹಾಕ್ಕೊಂಡು ಹೋಗೋದೆ. ದೇವಸ್ಥಾನ ತೋರಿಸ್ತೀನಿ ನಿಮಗೆಲ್ಲ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಜಾಸ್ತಿ ಮಾಡಿಸ್ಲಿಲ್ಲ ಅವಳಿಗೆ, ತಣ್ಣೀರು ಮೊದಲೇ ಶೀತ ಆಗುತ್ತೆ ಅಂತ 1-2 ಚಮಚ ಶಾಸ್ತ್ರಕ್ಕೆ ಮಾಡಿಸ್ಬಿಟ್ಟು ಮೈಗೆಲ್ಲ ಹಾಕ್ಬಿಟ್ಟು ಬೇಗ ಒರೆಸ್ಬಿಟ್ವಿ. ಮಾಡಿಸ್ತಾ ಇದ್ದೀನಿ. ಅಳ್ತಾ ಇತ್ತು ಪಾಪ, ಅದು ತುಂಬ ಹೆದರಿಬಿಡುತ್ತೆ. ಇವರು ಕುಂಕುಮ ಹಚ್ಚಕ್ಕಲ್ಲಿ ಬರ್ತಾರೆ ದಾಸರು. ಶಂಖ ಊದ್ಬಿಟ್ಟು ಗಂಗಮ್ಮ ಪೂಜೆ ಮಾಡುವಾಗ ಆ ಶಂಖನ ಊದ್ಬಿಟ್ಟು ನಮಗೆ ಅದೆಲ್ಲ ತಿರುಪತಿಯಲ್ಲಿ ಹಚ್ಚುತ್ತಾರಲ್ಲ 3 ನಾಮ, ಆ ಥರ ಎಲ್ಲ ಹಚ್ಚಿಬಿಟ್ಟು ಚೆನ್ನಾಗಿ ಆಶೀರ್ವಾದ ಮಾಡ್ತಾರೆ. ಮುತ್ತೈದೆಯಾಗಿ ಬಾಳಿ, ಆರೋಗ್ಯ ಆಯಸ್ಸು ಕೊಡಲಿ ದೇವರು. ಹೀಗೆ ಒಂಥರ ನೆಮ್ಮದಿ ಅನಿಸುತ್ತೆ ಇವ್ರ ಕೈಲಿ ಆಶೀರ್ವಾದ ಮಾಡಿಸ್ಕೊಳ್ಳೋದು. ನೋಡಿ ಹೀಗೆ ಎಲ್ರಿಗೂ ಹಚ್ತಾರೆ. ಇವಳು ತಲೆಗೆಲ್ಲ ವಿಭೂತಿ ಗಂಧನ ತೇಯ್ದು ಹಚ್ಚಿದ್ರು. ಅವ್ರ ಹತ್ರನೇ ಇರುತ್ತೆ ಆ ಗಂಧನೇ. ಸ್ವಲ್ಪ ನೀರು ಹಾಕ್ಕೊಬಿಟ್ಟು ಚೆನ್ನಾಗಿ ಹಚ್ಚಿದ್ರು. ಅದಾದಮೇಲೆ ಹೊರಟ್ವಿ. ಪೂಜೆ ಮಾಡಿಸ್ಕೊಂಬರೋಣ ಅಂತ ಬೆಟ್ಟದ ಮೇಲೆ ಈಗ ಬೆಟ್ಟ ಹತ್ತಬೇಕು. ನಂತರ ಚಲುವರಾಯ ಸ್ವಾಮಿ ದೇವಸ್ಥಾನಕ್ಕೆ ಬರೋಣ. ಫಸ್ಟು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹಾಗೇ ಮಾಡಬೇಕು ಯಾರಾದ್ರೂ. ಫಸ್ಟು ನರಸಿಂಹಸ್ವಾಮಿ ದೇವಸ್ಥಾನ, ಆಮೇಲೆ ಚಲುವರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು. ಇದು ನೋಡಿ, ಅಲ್ಲಿ ನಮ್ಮ ಮನೆಯವರು ಮತ್ತು ಅಣ್ಣ ಕಾರ್ ಪಾರ್ಕಿಂಗ್ ಮಾಡಿದ್ರಲ್ವ, ಅಲ್ಲಿಂದ ತರ್ತೀವಿ, ನಿಂತಿರಿ ಕಾರ್ನ ಅಂತ ಹೋಗಿದ್ರು. ಅಷ್ಟರೊಳಗೆ ಇಲ್ಲೊಂದು ಹುಡುಗಿ ಕಾಣಿಸಿದ್ಲು. ನೋಡಿ ಸಂಡೇ ನಾವು ಹೋಗಿರೋದ್ರಿಂದ ಸ್ಕೂಲಲ್ಲಿ ರಜೆ ಇರುವಾಗ ಬುಟ್ಟಿ ಮಾಡಿ, ಅಂದರೆ ಮೇಲ್ಕೋಟೆಯಲ್ಲಿ ಹೋದರೆ ಈ ಬುಟ್ಟಿ ನಿಮ್ಗೆ ಎಲ್ಲಿ ನೋಡಿದ್ರೂ ಬುಟ್ಟಿ ಸಿಗುತ್ತೆ, ಚೆನ್ನಾಗಿರುತ್ತೆ ನೋಡೋಕ್ಕೂ. ಆ ಟೈಮಲ್ಲಿ ವ್ಯಾಪಾರ ಮಾಡಿಕೊಂಡು ಬುಟ್ಟಿ ಹೆಣಿಯೋದು. ಕಾರ್ ಬಂತು ಇನ್ನೇನು ನೋಡಿ ಹೊರಡಬೇಕು.
ಬುಟ್ಟಿ ಎಣೆಯೋದು ನೋಡಿ ಎಷ್ಟೊಂದು ಇನ್ನೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ, ಅವಳನ್ನ ಮಾತಾಡ್ಸೋಣ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ಟೈಮ್ ಆಗಿ ಹೋಯ್ತು, ಬಂದೇ ಬಿಟ್ಟರು, ಹೊರಟ್ವಿ, ಲೇಟ್ ಆಗುತ್ತೆ, 2 ಗಂಟೆಗೆ ಕ್ಲೋಸ್ ಮಾಡ್ತಾರೆ ಅಂತ. ಈಗ ಬೆಟ್ಟದ ಮೇಲೆ ಹೋಗ್ತಾಯಿದ್ದೀವಿ. ನಮ್ಮ ಅತ್ತೆಗೆ ನಡೆಯೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಅರ್ಧ ಬೆಟ್ಟವರೆಗೂ ಹತ್ತೋದು, ಇನ್ನು ಅರ್ಧದಿಂದ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಅರ್ಧ ದೂರ ಹತ್ತೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಕಲ್ಲಿನಿಂದ ಮಾಡಿರೋ ಕಾಂಪೌಂಡು, ಆ ಕಂಬ ಸಾಲಿ ಮನೆ, ಇಲ್ಲಿ ಮಾತ್ರ ನೋಡೋಕ್ಕೆ ಸಿಗುತ್ತೆ ಅದೆಲ್ಲ ಯಂಗರ್ಸ್ ಮನೆಗಳು. ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ. ನೋಡಿ ಇವಳು ಬುರ್ಡೇನ, ಅಯ್ಯೋ ಕೂದಲು ಕೊಟ್ಟಾದ್ಮೇಲೆ ಇದೇ ಫಸ್ಟ್ ಅವಳು ಕನ್ನಡಿಯಲ್ಲಿ ನೋಡ್ಕೊಂಡು ಕ್ಯಾಮ್ರಾ ನೋಡ್ತಾ ಇದ್ದಾಳೆ. ನೋಡಿ ಡ್ರೆಸ್ ಬೇರೆ ನೋಡಿರಲಿಲ್ಲ, ಇವಾಗ ಅಯ್ಯೋ ಇದು ನಂದು ಅಂದ್ಕೊಂಡು ಎಲ್ಲನೂ ಚೆಕ್ ಮಾಡ್ಕೊಳ್ತಾ ಇದ್ದಾಳೆ. ಬುರ್ಡೆ ಸ್ವಲ್ಪ ಕೂದಲು ಬರೋವರೆಗೂ ಸ್ವಲ್ಪ ದಿನ ನೋಡೋಕ್ಕಾಗಲ್ಲ ನನ್ನ ಮಗಳನ್ನ. ಅರ್ಧ ದೂರ ಬಂತು ಕಾರು, ಅಲ್ಲಿ ಪಾರ್ಕ್ ಮಾಡಿ ಬರ್ತೀವಿ ಅಂದರು, ನಾವು ಹೊರಟಿದ್ದೀವಿ. ಅಪ್ಪ ಶ್ರವಣ ಬೆಳಗೊಳ ಬೆಟ್ಟ ಹತ್ಬೋದು, ಬಟ್ ಇದು ಅದಕ್ಕಿಂತಲೂ ಸ್ಟ್ರೈಟ್ ಥರ ಅನಿಸುತ್ತೆ, ನೇರಾಗಿರುತ್ತೆ. ಉದ್ದ ಮೆಟ್ಲು, ಪಕ್ಕ ಮೆಟ್ಲಿಲ್ಲ, ದಪ್ಪ ಮೆಟ್ಲು. ದಪ್ಪ ಅಂದರೆ ಒಂದು ಹೆಜ್ಜೆಗೆ ಒಂದು ಮೆಟ್ಲಿಲ್ಲ, ತುಂಬ ದೂರ ಕಾಲು ಹಾಕಬೇಕು, ಹಾಗೆ ಎತ್ತರ ಇದೆ. ಹಾಗೆ ತುಂಬ ಇವತ್ತಂತೂ ತುಂಬ ಕಾಲು ನೋವು ಬಂದಿದೆ. ನಾವು ನಿನ್ನೆ ಹೋಗಿ ಬಂದಿದ್ವು, ಇವತ್ತು ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ. ಕಾಲು ಮಂಡಿಯಿಂದ ಕೆಳಗೆ ಸ್ವಲ್ಪ ಮಂಡಿಯಿಂದ ಮೇಲೆ ಕೂರಕ್ಕೂ ಆಗ್ತಿಲ್ಲ, ನಿಲ್ಲೋಕ್ಕೂ ಆಗ್ತಿಲ್ಲ. ಎಷ್ಟು ಬಿಸಿನೀರು ಹಾಕಿ ಎಷ್ಟು ಮೂವು ಹಚ್ಕೊಂಡ್ರೂ ನೋವೇ ಕಡಿಮೆ ಆಗ್ತಿಲ್ಲ. ಇನ್ನೂ 2 ದಿನ ಬೇಕಾಗುತ್ತೆ ಅನಿಸುತ್ತೆ ನೋವು ಕಡಿಮೆ ಆಗೋಕ್ಕೆ. ನೋಡಿ ಅರ್ಧ ಬೆಟ್ಟದಿಂದ ಈ ಥರ ವ್ಯೂ ಇದೆ. ಕೊಳಗಳು ನೋಡಿ, ನಾವು ಬಂದ್ವಲ್ಲ ಸ್ನಾನ ಮಾಡ್ಕೊಂಡು, ಅದೇ ಕೊಳ, ಈ ಕಡೆ ಊರು. ಇದೆಲ್ಲ ನೋಡಬೇಕಾದ ಜಾಗಗಳು ಅಂತ ಹೇಳ್ತಾಯಿದ್ರು ನಮ್ಮಮ್ಮ. ತುಂಬ ಚೆನ್ನಾಗಿದೆ, ಇದೆಲ್ಲ ನೋಡಬೇಕಾದ್ದೆ. ಅವ್ರಿಗೆ ಹತ್ತಕ್ಕಾಗಲ್ಲ ಪಾಪ, ಮಂಡಿ ನೋವಿದೆ. ಆದ್ರೂ ನಾನು ಏನು ಮಾಡ್ತೀರಮ್ಮ, ಆಗುತ್ತೋ ಇಲ್ವೋ, ಇಲ್ಲ ನಾನು ಬರ್ತೀನಿ ನಡಿ, ನಾನು ಹಿಂದೆ ತಿರುಗಮ್ಮ ಬಂದ್ರೆ ಅನ್ನೋದು, ಇಲ್ಲ ನಾನು ಬಂದೆ ನಡಿ ಅನ್ನೋದು, ಹೀಗೆ ಆಗ್ತಾಯಿತ್ತು. ಇದು ನೋಡಿ ಮೆಟ್ಲು ಮೇಲೆಲ್ಲ ಈ ಥರ ಹೂ ಬಿದ್ದಿರುತ್ತೆ, ಆ ಸ್ಮೆಲ್ ಚಂದ. ಸ್ವಲ್ಪ ನೆರಳು, ಇನ್ನೇನು ಬೆಟ್ಟ ಸಿಕ್ತು ಅನ್ನೋ ಅಷ್ಟರಲ್ಲಿ ನೆರಳಿರುತ್ತೆ. ಕಾಲ್ಗೆಲ್ಲ ಆ ಹೂವು, ಆ ಲೈಟ್ ಸ್ಮೆಲ್ಲು ಅದ್ರದ್ದು, ಫ್ರಾಗ್ರೆನ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ ಮಾಡೋಕ್ಕೆ. ಇವ್ರನ್ನಿಬ್ರು ನೋಡಿ, ಅವರೆಲ್ಲ ಇನ್ನೂ ಬಂದಿಲ್ಲ. ಇವರಿಬ್ಬರು ಬೇಗ ಹತ್ತಿ ಬಂದು ಕೂತು ನೀರು ಕುಟ್ಕೊಂಡು ಸುಧಾರಿಸ್ಕೊಳ್ತಾ ಇದ್ದಾರೆ, ಚಿಕ್ಕಿ ಮತ್ತು ಮಗಳು. ಅವಳೇ ಎತ್ಕೊಬಂದ್ಲು, ಸುಮಾರು ಒಂದು 3/4 ಬೆಟ್ಟ ಎಲ್ಲ ಚಿಕ್ಕಿನೇ ಎತ್ಕೊಬಂದು ಹತ್ತಿದ್ಲು. ಇದು ನೋಡಿ ಫಾರಿನರ್ಸು ಬಂದಿದ್ದರು, ಯಾರೋ ಮಾತಾಡಿಸ್ತಾ ಇದ್ದಾರೆ. ಹಾಗೆ ಇನ್ನೇನು ಲೇಟಾಗಿತ್ತು, 2 ಗಂಟೆಗೆ ಬಾಗಿಲಾಗ್ತಾರೆ, ಮತ್ತೆ ತೆಗಿಯೋದು 4 ಗಂಟೆ ಆಗುತ್ತೆ ಅಂದ್ಬಿಟ್ಟು ಚಲುವರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ಅಷ್ಟರೊಳಗೆ ಇದನ್ನು ನೋಡ್ಕೊಬೇಡೋಣ ಅಂತ ಹರಿಬೇರಿಯಲ್ಲಿ ಹೋಗ್ತಾ ಇದ್ದೀವಿ. ನಾವು ಹೋಗಿ 5 ನಿಮಿಷ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ಬಾಗಿಲಾಕ್ಬಿಟ್ರು. ಸ್ವಲ್ಪ ದೂರ ಅಷ್ಟೇ ರೆಕಾರ್ಡ್ ಮಾಡೋಕ್ಕಾಗಿದ್ದು. ಗರ್ಭಗುಡಿ ಹತ್ರನೂ ಸತ ಬಿಡೋದಿಲ್ಲ, ಎಲ್ಲ ಕಡೆ ಬೋರ್ಡ್ ಇರುತ್ತೆ, ಕ್ಯಾಮ್ರಾನ ಆಫ್ ಮಾಡಿ, ಫೋನ್ ತೆಗಿಬೇಡಿ ಅಂತ. ಸ್ವಲ್ಪ ದೂರ ಅಷ್ಟೇ ದೇವಸ್ಥಾನದೊಳಗೆ, ಇದು ಅಷ್ಟೇ ಮಾತ್ರನೇ. ತೆಗ್ಸೋಕ್ಕೆ ಬಿಡೋದಿಲ್ಲ, ಏನೇ ಮಾಡಿ ಒಂದು ಫೋಟೋ ತೆಕ್ಕೊಳ್ಳೋಕ್ಕೂ ಬಿಡೋದಿಲ್ಲ. ನೋಡಿ ಎಲ್ಲ ಕಡೆನೂ ದೇವ್ರ ವಿಗ್ರಹ, ಎಲ್ಲ ಕಡೆನೂ ಮೂರ್ತಿಗಳು, ಎಲ್ಲ ಕಡೆನೂ ಅಯ್ಯಂಗಾರ್ಸು. ನೋಡೋಕ್ಕೆ ಒಂದು ಚಂದ ಅನಿಸುತ್ತೆ ಎಲ್ಲದು. ಹೋಗಿ ಯಾರಾದರೂ ಅಷ್ಟೇ ಮಂಡ್ಯ ಹತ್ರ ಇರಲಿ ದೂರ ಇರಲಿ, ಒಂದು ಟೈಮ್ ಫ್ರೀ ಮಾಡ್ಕೊಂಡು ಫ್ಯಾಮಿಲಿ ಎಲ್ಲ ಹೋಗ್ಬೇಕಿದು. ಮಕ್ಕಳು, ಅಮ್ಮ, ಅಜ್ಜಿ, ಚಿಕ್ಕಿ, ದೊಡ್ಡಮ್ಮ ಎಲ್ಲರ ಜೊತೆನೂ ಒಂದಿನ ಇದಕ್ಕಾಗೆ ಎತ್ತಿಟ್ಟು ಹೋದರೆ ನಮ್ಮ ಸಾಯೋವರೆಗೂ ನೆನಪಿರುತ್ತೆ. ನೋಡಿ ಅಲ್ಲಿಂದ ಇನ್ನೂ ತಿಳಿಯುವಾಗ ಒಂದು ವ್ಯೂ ತೋರಿಸ್ತೀನಿ. ಎಷ್ಟು ದೊಡ್ಡೂರು, ನೋಡೋಕ್ಕಷ್ಟು ಚಿಕ್ಕ ಅನಿಸುತ್ತೆ. ಎಲ್ಲ ಕಡೆನೂ ಮನೆಗಳಿದೆ. ತಂಗಿ ಏನೋ ಹೇಳ್ತಿದ್ದಾಳೆ, ಏನೋ ನಂಗೆ ಕೇಳಿಸ್ಲಿಲ್ಲ, ವಿಡಿಯೋ ಮಾಡೋ ಬ್ಯುಸಿಲಿದ್ದೆ ನಾನು. ಬೇಗ ಇಳಿದು ಮತ್ತೆ ಊಟ ಎಲ್ಲ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಹೊರಟ್ವಿ. ಆದರೆ ಊಟ ಮಾಡೋಕ್ಕೂ ಮುಂಚೆನೇ 4 ಗಂಟೆ ಆಗೋಗ್ಬಿಟ್ಟಿತ್ತು. ಫಸ್ಟು ಸ್ವಾಮಿ ದರ್ಶನ ಮಾಡಿಬಿಟ್ಟು ಆಮೇಲೆ ಊಟ ಮಾಡೋಣ ಅಂದ್ಬಿಟ್ಟು ಊಟನ ಆಮೇಲೆ ಇಟ್ಕೊಂಡ್ವಿ. ಇದು ನೋಡಿ ಅಲ್ಲೇ ಫೋಟೋ ತೆಗೆದು ಅಲ್ಲೇ ಕೊಡ್ತಾರೆ. ಎಲ್ಲರೂ ಫ್ಯಾಮಿಲಿ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡ್ವಿ. ಗೋಪುರ ಹಿಂದೆ ಬರುತ್ತೆ ಅಂದ್ಬಿಟ್ಟು ಈ ಜಾಗಕ್ಕೆ ಕರ್ಕೊಬಂದರು ಫೋಟೋಗ್ರಾಫರು.
5 ನಿಮಿಷ ನಾವು ಅಲ್ಲಿ ಕೂತು ಲಡ್ಡು ಮತ್ತು ಚುರುಮುರಿ ಪುಳಿಯೋಗರೆ ಎಲ್ಲ ಟೇಸ್ಟ್ ಮಾಡ್ತಾಯಿದ್ವಿ ಬೆಟ್ಟದ ಮೇಲೇ. ಅಷ್ಟರೊಳಗೆ ಅದನ್ನು ಕೊಟ್ಬಿಟ್ರು. 2 ಕೆಲಸನೂ ಆಯಿತು ನೋಡಿ. ಅಲ್ಲಿ ತಿನ್ನೋಕ್ಕೆ ಅಂತ ಲಡ್ಡು ಪರವಾಗಿಲ್ಲ, 50 ರೂಪಾಯಿಗೆ 4 ಲಡ್ಡು ತುಂಬ ವರ್ತ್ ಅನ್ನಿಸ್ತು. ಮತ್ತು ಅಲ್ಲಿ ಅಣ್ಣ ಚುರುಮುರಿ ತರಕ್ಕೆ ಹೋಗಿದ್ದಾರೆ. ಪುಳಿಯೋಗರೆ ಚುರುಮುರಿ ಎಲ್ಲನೂ ಟೇಸ್ಟ್ ಮಾಡಿದ್ವಿ. ಸುಮ್ಮನೆ ಟೇಸ್ಟ್ ಮಾಡೋಕ್ಕೆ ಅಂತ ತಗೊಂಡ್ವಿ. ಕೆಳಗಡೆ ಊಟ ಮಾಡೋದ್ರಾಯ್ತು ಅಂದ್ಬಿಟ್ಟು ಪ್ರಸಾದದ ಥರ ತೊಗೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ನೋಡಿ ನೀರು ಬಾಟ್ಲು ತೆಗಿತಾ ಇರೋದ ಕೋತಿಗಳು. ಮೇಲ್ಕೋಟೆ ಅಂದರೆ ಅಯ್ಯಂಗಾರ್ಸ್ ಎಷ್ಟಿದ್ದಾರೋ ಅಷ್ಟೇ ಕೋತಿಗಳಿದ್ದಾರೆ. ಅಷ್ಟು ಚೆನ್ನಾಗಿ ಅವು ಅಲ್ಲಿ ಹೊಂದ್ಕೊಬಿಟ್ಟಿದ್ದಾವೆ. ಪೂಜಾರಿಗಿಂತಲೂ ಜಾಸ್ತಿ ಇದ್ದಾರೆ. ಆ ದೇವಸ್ಥಾನಕ್ಕೆ ನೋಡ್ಕೊಳ್ಳೋಕೆ ಎಷ್ಟು ದೊಡ್ಡ ದೊಡ್ಡ ಪೂಜಾರಿಗಳಿದ್ದಾರೋ ಅವರಷ್ಟೇ ಇದ್ದಾವೆ ಇಬ್ಬನು. ಚೆನ್ನಾಗಿರುತ್ತೆ ಅಲ್ಲಿ ನೋಡೋಕ್ಕೆ. ಯಾರೂ ಹೊಡೆಯೋದಿಲ್ಲ. ಅವ್ರ ಐನಾರ್ಗಳೇ ಆಗಲಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವನ್ನ. ಮನುಷ್ಯರ ಮೇಲೂ ಎಗರೋದು ಆ ಥರ ಏನೂ ಮಾಡೋದಿಲ್ಲ ಅವು. ಕೊಟ್ಟರೆ ತಿನ್ನುತ್ತೆ, ಕೊಟ್ಟಿಲ್ಲ ಅಂದರೆ ಆಗುತ್ತೆ. ಬಟ್ ಕೈಯಲ್ಲೆಲ್ಲ ಇಟ್ಕೋದ್ರೆ ಹತ್ರ ಬರೋದು ಹಾಗೆಲ್ಲ ಮಾಡುತ್ತೆ ಅಷ್ಟೇ. ಇದೇನು ಅಂದರೆ ಅಲ್ಲಿಂದ ಬಂದ್ವಿ ಬೆಟ್ಟ ಹೇಳಿದ್ನಲ್ಲ ಅಕ್ಕನ ಕೊಳ ತಂಗಿ ಕೊಳ ಅಂತ. ಆ ಕೊಳಗಳ ಹತ್ರ ಹೋಗ್ತಾ ಇದ್ದೀವಿ. ಫಸ್ಟು ಅಕ್ಕನ ಕೊಳ ಸಿಗುತ್ತೆ, ನೆಕ್ಸ್ಟು ತಂಗಿ ಕೊಳ ಸಿಗುತ್ತೆ. ನಾವು ಒಂದೇ ಕೊಳಕ್ಕೇ ಗಂಗಮ್ಮ ಪೂಜೆ ಮಾಡಿದ್ದು. ಇನ್ನೊಂದು ಕೊಳಕ್ಕೆ ಅಷ್ಟರೊಳಗೆ ಅವ್ರು ಬಂದು ನಾನು ಹೇಳಿದ್ನಲ್ಲ ಆವಾಗಲೇ ಮಾಡೋ ಹಾಗಿಲ್ಲ ಅಂತ. ಹಾಗಾಗಿ ಮಾಡೋಕ್ಕೆ ಬಿಡೋದಿಲ್ಲ, ನೋಡ್ಕೊಂಡು ಮಾಡಬೇಕು. ಅಂದರೆ ಗಲೀಜು ಮಾಡಬಾರ್ದು, ಕಾಲೆಲ್ಲ ಇಳಿಬಾರ್ದು, ಹಾಗೆ ನೀಟಾಗಿ ಮಾಡಬೇಕು. ಆದ್ರೂ ಅಮ್ಮ ನಾನು ಮಾಡೋಣ ಅಂತ ಇಳ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಇದು ತಂಗಿ ಕೊಳ. ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆ ಮತ್ತು ಕಪಲ್ ಫೋಟೋಶೂಟ್ಗೆ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬಂದರೆ. ಫೋಟೋಶೂಟ್ಗಂತೂ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ನೋಡಿ ಪೂಜೆ ಮಾಡ್ತಾ ಇದ್ದೀನಿ ಅಮ್ಮ ಮತ್ತು ನಾನು. ಏನಿಲ್ಲ, ಬಂದು ಕೊಳದ ಹತ್ರ ಹಾಗೆ ಹೋಗೋದೇನೋ ಅಂದ್ಬಿಟ್ಟು ಪೂಜೆ ಮಾಡೋದಷ್ಟೇ. ನಿಮ್ಮ ಇಷ್ಟ, ಬಂದು ಹಾಗೇನೂ ನೋಡ್ಕೊಂಡು ಹೋಗ್ಬೋದು. ದೇವ್ರಿಗೆ ಹಣ್ಣು ಕೈ ಮಾಡಿಸ್ದೇನೋ ನೋಡ್ಕೊಂಡು ಹೋಗೋರು ಇದ್ದಾರೆ. ಅವ್ರವ್ರ ಭಕ್ತಿಗೆ ಬಿಟ್ಟ ಹಾಗೆ. ನೋಡೋ ಹಾಗಿದ್ರೆ ನೋಡ್ಬೋದು, ಮಾಡ್ಕೊಳ್ಳೋಗಿದ್ರೆ ಮಾಡ್ಕೋಬೋದು ಅಷ್ಟೇ. ನನ್ನ ಮಕ್ಕಳು ಏನೂ ತೊಂದರೆ ಮಾಡಲಿಲ್ಲ ಸದ್ಯಕ್ಕೆ. ಇಬ್ಬರೂ ಆರಾಮಾಗಿದ್ದರು, ಫ್ರೀಯಾಗಿದ್ದರು. ಅಂದರೆ ಅಷ್ಟೊಂದು ಜನ ಇರಲಿಲ್ವಲ್ಲ, ಅವ್ರಿಗೇನು ಕಸಿವಿಸಿ ಆಗಲಿಲ್ಲ. ಆರಾಮಾಗಿಯೇ ಅವರು ಚೆನ್ನಾಗಿದ್ದರು. ನಮ್ಗೆ ಹಾಗಾಗಿ ಬಿಸಿಲು ಗೊತ್ತಾಗಲಿಲ್ಲ. ಆರಾಮಾಗಿ ಹೋದ್ವಿ, ಆರಾಮಾಗಿ ಬಂದ್ವಿ. ಅಮ್ಮ ಮತ್ತು ನಾನು ಪೂಜೆ ಮಾಡ್ತಾ ಇದ್ದೀವಿ. ಇಲ್ಲಿಂದ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟು ಚೆಲುವರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ಅಲ್ಲೂ ಅಷ್ಟೇ ಗರ್ಭಗುಡಿ ಫೋಟೋ ಎಲ್ಲ ತೆಗಿಯೋಕ್ಕೆ ಬಿಡೋದಿಲ್ಲ. ದೇವಸ್ಥಾನ ಒಳಗೆ ಹೋಗಿದ ತಕ್ಷಣ ಆಫ್ ಮಾಡಿ ಅಂತಾರೆ. ಹಾಗಾಗಿ ನೀವೇ ಒಂದು ಸಲ ಹೋಗ್ಬಿಟ್ಟು ದೇವ್ರ ದರ್ಶನವನ್ನು ಮಾಡ್ಕೊಂಬನ್ನಿ, ಯಾರೇ ಆದ್ರೂ ಅಷ್ಟೇ. ಇದು ಚಾರುನ ಸ್ವಲ್ಪ ಹೊತ್ತು ನೀರಲ್ಲಿ ಆಟಾಡ್ಸೋಣ, ಯಾರೂ ಇರಲಿಲ್ಲ. ಆಟಾಡ್ಸೋದು ಅಂದರೆ ಸುಮ್ಮನೆ ಕಾಲನ್ನ ಹಾಗೆ ನೀರಲ್ಲಿ ಹಾಕ್ಬಿಟ್ಟು ಅವಳಿಗೆ ನಾನು ಇವಾಗ 11 ಮಂತ್ಸ್ ನಡೀತಾ ಇರೋದು. ತಣ್ಣೀರೆಲ್ಲ ಮುಟ್ಟಿಸ್ತೀವಿ, ಹಾಗಾಗಿ ಸ್ವಲ್ಪ ಮುಟ್ಸೋಣ ಅಂದ್ಬಿಟ್ಟು ಅಣ್ಣ ಕರ್ಕೊಂಡೋಗಿದ್ದಾರೆ ನೋಡಿ. ಅವಳು ಬರೋ ಆಗಿಲ್ಲ ಬಿಟ್ಟು, ಇಷ್ಟಪಟ್ಟು ಅಷ್ಟು ಚೆನ್ನಾಗಿ ಆಟ ಆಡ್ತಿದ್ಲು ನೋಡಿ. ಆಹಾ, ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾಳೆ ಚಾರು. ಈಗ ಮೆಟ್ಲತ್ತದು. ಇಟ್ಕೊಂಡಿದ್ವಿ, ಸುಮ್ಮನೆ ಆಟಾಡಲಿ, ಒಂದು 5 ನಿಮಿಷ ಕೂತಿದ್ವಲ್ಲ, ಹಾಗೆ ಮಕ್ಕಳು ಆಟ ಆಡ್ಕೊಳ್ಳಿ ಅಂತ ಬಿಟ್ಟಿದ್ವಿ. ಅಣ್ಣ ಹಿಂದ್ಗಡೆ ಎಲ್ಲಿ ಬಿದ್ದುಬಿಡ್ತಾಳೋ ಸೊಸೆ ಅಂತ ಇಟ್ಕೊಂಡು ನಿಂತಿದ್ದಾರೆ. ಇದು ಅಕ್ಕನ ಕೊಳ. ಇಲ್ಲೇನು ಜಾಸ್ತಿ ಹೊತ್ತು ನಿಲ್ಲಕ್ಕೆ ಹೋಗಲಿಲ್ಲ, ಇನ್ನು ಸೇಮ್ ಇತ್ತಲ್ಲ ಅಂದ್ಬಿಟ್ಟು ಬೇಗನೆ ಹೊರಟ್ವಿ.
ಅಲ್ಲಿ ದೇವಸ್ಥಾನ ಬಾಗ್ಲಕ್ಕೆ ಬಿಡುತ್ತೆ ಅಂತ. ನೋಡಿ ಬಂದ್ವಿ, ಅಲ್ಲಿಂದ ಚಲುವರಾಯ ಸ್ವಾಮಿ ದೇವಸ್ಥಾನಕ್ಕೂ ಹೋಗೋಣ ಅಂದ್ಬಿಟ್ಟು. ಇದೇನೇ ದೇವಸ್ಥಾನ, ಈ ದೇವಸ್ಥಾನದ್ದು ಹಿಂದೆ ಹೋಗ್ತಾ ಇದ್ದೀವಿ ದೇವಸ್ಥಾನದ ಹತ್ರ. ಅಣ್ಣ ಅಮ್ಮ ಮತ್ತು ಹೋಗಿದ್ರು, ನಾನು ನನ್ನ ತಂಗಿ ಮತ್ತು ಪ್ರಸನ್ನ ಇವಾಗ ಹೋಗ್ತಾ ಇದ್ವಿ. ನೋಡಿ ಎಷ್ಟು ಚೆನ್ನಾಗಿ ಆಗಿನ ಕಾಲದಲ್ಲಿ ಆ ಕಲ್ಲು, ಅದಕ್ಕೆ ಯಾವುದೇ ರೀತಿ ಪೇಂಟಿಂಗ್ ಬೇಡವೇ ಬೇಡ ದೇವಸ್ಥಾನಕ್ಕೆ. ಹಾಗೆ ಇದು ಅಣ್ಣ ಹಿಂದೆ ನಿಂತಿದ್ದಾರೆ, ಕಂಬ ಇಟ್ಕೊಂಡು ಆಟ ಆಡ್ತಿದ್ದಾಳೆ. ಸುಮಾರು ಒಂದು ಎಷ್ಟು ದೇವಸ್ಥಾನ ಇದ್ದಾವೆ ಅಂದಾಜು ಮಾಡೋಕ್ಕಾಗಲ್ಲ. ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಗುಡಿಗಳು, ರಾಮಾಂಜನೇಯ ದೇವಸ್ಥಾನ, ಮತ್ತು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ, ಚಲುವರಾಯ ಸ್ವಾಮಿ ದೇವಸ್ಥಾನ, ಮಹಾಲಕ್ಷ್ಮೀ ದೇವಿ ದೇವಸ್ಥಾನ. ಹೀಗೆ ನನಗೆ ಗೊತ್ತಿರೋಂಗೆ ನಾವು ಒಂದು 10 ಕಾಯಿನ ಹೊಡೆದ್ವಿ ದೇವಸ್ಥಾನಕ್ಕೆ. ಮೇ ಬಿ ಇನ್ನೂ ಜಾಸ್ತಿ ಹೋಗಿದ್ರೆ ಇನ್ನೂ ಜಾಸ್ತಿ ಆಗ್ತಿತ್ತು ಅನಿಸುತ್ತೆ. ಬಾಳೆಹಣ್ಣುಗಳು ನಾವೇನು ಒಂದು 4-5 kg ತಗೊಂಡೋಗಿದ್ವಿ ಎಲ್ಲದಕ್ಕೂ. ಅದರಲ್ಲಿ ಕೋತಿಗಳಿಗೆ ಕೊಟ್ಟು ಪೂಜೆ ಮಾಡಿಸಿ ಅಷ್ಟು. ಧರ್ಮಸ್ಥಳ ಥರ ಏನಿಲ್ಲ, ಅನ್ನದಾನ ಏನೂ ಸಿಗೋಲ್ಲ, ಪೂಜೆ ಅಷ್ಟೇ, ಹೊರ್ಗಡೆ ಊಟ ಮಾಡ್ಕೋಬೇಕು. ದುಡಿ ಧ್ವಜಸ್ತಂಭ. ನೋಡಿ ಇದು ಸ್ವಲ್ಪ ತೋರಿಸ್ತೀನಿ. ಚಲುವರಾಯ ಸ್ವಾಮಿ ದೇವಸ್ಥಾನ ಗರ್ಭಗುಡಿ ಆ ಕಡೆ ಇದೆ, ಈ ಕಡೆ ಸೈಡು ಸ್ವಲ್ಪ ಇದು ಚಲುವರಾಯ ಸ್ವಾಮಿ. ಇದು ಅಡ್ಡೆ, ಅದು ಬೆಳ್ಳಿದು ಅನ್ಸುತ್ತೆ ಮೇ ಬಿ. ನೋಡಿ ತಾಮ್ರದ ಕೊಡ ಇದಕ್ಕೆ ಏನಂತಾರೆ ಗೊತ್ತಿಲ್ಲ, ಒಟ್ಟಲ್ಲಿ ಪಾತ್ರೆಗಳು ಎಲ್ಲ ಜಾತ್ರೆ ಟೈಮಲ್ಲೆಲ್ಲ ಬಳಸ್ತಾರೆ ಅನ್ಸುತ್ತೆ. ಇದೆಲ್ಲ ಹಾಗೆ ಹಾಗೆ ಬಿಟ್ಟಿದ್ದಾರೆ ಎಲ್ಲನೂ. ನೋಡಿ ನಾನು ಇಷ್ಟು ತೆಗಿತಾ ಇದ್ದೆ, ಅಷ್ಟರಲ್ಲಿ ಆಫ್ ಮಾಡಿ ಅಂದ್ಬಿಟ್ರು. ಇದು ಹೊರಗೆ, ದೇವಸ್ಥಾನದಿಂದ ಹೊರಗೆ ಫೋಟೋಶೂಟ್ ಮಾಡಿಸ್ಕೊಳ್ಳೋರು ಮಾಡಿಸ್ಕೊಳ್ತಾ ಇದ್ದಾರೆ. ನಾವಿನ್ನೇನು ಫೋನಲ್ಲೆಲ್ಲ ತೆಕ್ಕೊಂಡ್ವಲ್ಲ ಹೊರಟ್ವಿ. ಬೇಗ ಹೋಗೋಣ, ಆಲ್ರೆಡಿ 4 ಗಂಟೆ ಆಗಿತ್ತು ಅನಿಸುತ್ತೆ, ಇಲ್ಲ 5 ಗಂಟೆನೇ ಆಗಿಬಿಟ್ಟಿತ್ತು. ಇಲ್ಲಿಂದ ಒಂದು ಹೋಟೆಲ್ ಹೋಗೋಣ ಅಂದರೆ, ಹೋಟೆಲ್ ಅಂದರೆ ಅಲ್ಲೇ ಮೇಲ್ಕೋಟೆಗೆ ಬಂದು ಪುಳಿಯೋಗರೆ ತಿಂದಲೇ ಹೋಗೋಕ್ಕಾಗುತ್ತಾ, ಹಾಗಾಗಿ ಒಂದೊಳ್ಳೆ ಪುಳಿಯೋಗರೆದು ಎಲ್ಲಿ ಸಿಗುತ್ತೆ ಅಂತ ಹೊರಟಿದ್ದೀವಿ. ಅದಕ್ಕೂ ಮುಂಚೆ ಇಲ್ಲೊಂದೇನೋ ತೋರಿಸ್ತೀನಿ ನಿಮಗೆ. ಅಂದರೆ ದೇವಸ್ಥಾನನ ಒಂದು ದರ್ಶನ ಹಾಕ್ಕೊಂಡು ಬರ್ತಾಯಿದ್ವಿ. ಅವಾಗಲ್ಲಿ 1941 ದಾನವಾಗಿ ಯಾರೋ ರೆಡಿ ಮಾಡಿಸಿರೋದು ದೇವಸ್ಥಾನನ. ಎಷ್ಟು ಚೆನ್ನಾಗಿದೆ ಅದನ್ನು ಅಂದರೆ ನೋಡಿ, ಇಲ್ಲಿ ಹಾಕಿದ್ರು, ಅಣ್ಣ ತೋರಿಸಿದ್ರು ನನಗೆ. ಅದಕ್ಕೂ ಮುಂಚೆ ಇದು ಮಹಾಲಕ್ಷ್ಮೀ ದೇವಿ ದೇವಸ್ಥಾನ. ಇಲ್ಲಿ ಅದನ್ನೇ ಓದ್ತಾ ಇದ್ರು ಅಣ್ಣ ಎಲ್ಲರೂ. ನೋಡಿ 1941 ಮೈಸೂರು ಅರಮನೆ ಕಾಂಟ್ರಾಕ್ಟರ್ ಚೆಲುವಾಚಾರ್ಯ ಅವರು ಏನೋ ಮಾಡಿಸಿರೋದಂತೆ, ಸೇವಾರ್ಥ. ಆಯಿತು, ಇನ್ನು ಹೊರಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನೇನು ಜಾಸ್ತಿ ದೂರ ಇಲ್ಲ, ಅಲ್ಲೇ ಪಕ್ಕದಲ್ಲೇ ಹೋಟೆಲಲ್ಲಿ ಒಂದು ಪುಳಿಯೋಗರೆ ತಿಂದ್ಕೊಂಡು ಹೊರಡೋದಷ್ಟೇ. ಆಲ್ಮೋಸ್ಟ್ ಅಲ್ಲಿ ಪೂಜೆ ಎಲ್ಲ ಮುಗ್ದ ಹಾಗೆ ಆಯಿತು. ಮಕ್ಳಿಗೂ ಸ್ವಲ್ಪ ತಿನ್ನಿಸ್ಕೊಂಡು ನಾವು ಊಟ ಮಾಡ್ಕೊಂಡು ಹೊರಟ್ವಿ. ಬೆಳಗ್ಗೆ 8 ಗಂಟೆಗೆ ತಿಂದು ಬಂದಿದ್ವಿ. ಏನಪ್ಪ ಹೊಟ್ಟೆ ಹಸ್ದೈತಿ ಅನ್ನೋ ಫೀಲೇ ಬರ್ತಿರ್ಲಿಲ್ಲ. ಅಂದರೆ ನಾವು ಬ್ಯುಸಿಯಾಗಿಬಿಟ್ಟಿದ್ವಲ್ಲ, ಹಾಗೆ ಅನಿಸುತ್ತೆ. ಏನೋಪ್ಪ ಆ ಫೀಲೇ ಇಲ್ಲ ನನಗೆ. ತುಂಬ ಚೆನ್ನಾಗಿದೆ ಅನ್ನಿಸ್ತು. ನೋಡಿ ಅಲ್ಲೇ ಕೋತಿಗಳಿಗೆ ಹಣ್ಣು ಕೊಟ್ವಿ. ಅಷ್ಟೇ ನೋಡಿ, ನಮ್ಮಿಂದ ನಿಮಗೆ ಮೇಲ್ಕೋಟೆ ಸ್ವಲ್ಪನಾದರೂ ದರ್ಶನ ಆಗಿದ್ದರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನೇ ಇದ್ದರೂ ಏನೇ ಹೋದರೂ ಕಮೆಂಟ್ ಮಾಡಿ ತಿಳಿಸಿ. ನನಗೂ ನಿಮ್ಮ ಕಮೆಂಟ್ ನೋಡೋದು ತುಂಬ ಖುಷಿ. ಡೈಲಿ ನೋಡ್ತಾ ಇರ್ತೀನಿ ಕಮೆಂಟ್ ಮಾಡಿದಾರಂತ. ನನ್ನ ಚಿಕ್ಕ ಚಾನಲ್ನ ಬೆಳೆಸಿ, ಅಷ್ಟೇ ನಾನು ಕೇಳ್ಕೊಳ್ಳೋದು.
ನನ್ನ ಲೈಫ್ ಸ್ಟೈಲು, ನನ್ನ ಮಕ್ಳನ್ನ ಹೇಗೆ ಬೆಳೆಸ್ತೀನಿ, ಅವ್ರ ರೋಟೀನು ಅಂದರೆ ಅದೇನೆ. ಮತ್ತು ನನ್ನ ಮನೆಯವ್ರದ್ದು, ನನ್ನ ಅತ್ತೆ ಮಾವ, ನನ್ನ ಅಪ್ಪ ಅಮ್ಮ ಎಲ್ರದ್ದು ಎಲ್ಲ ವೀಡಿಯೋಸು, ಎಲ್ಲ ವ್ಲಾಗು ಬರ್ತಾ ಇರುತ್ತೆ. ಡೈಲಿ ವ್ಲಾಗ್ ಯಾಕೆ ಮಾಡೋದಿಲ್ಲ ಅಂದರೆ ಅದನ್ನೇ ನೋಡಿ ನಿಮಗೇನೆ ಬೋರ್ ಆಗಿರುತ್ತೆ. ಹಾಗೆ ಸ್ಪೆಷಲ್ ಇದ್ದರೆ ಮಾತ್ರ ನಾನು ವ್ಲಾಗ್ ಮಾಡ್ತಾ ಇರೋದು. ಅಂದರೆ 2 ಮಕ್ಳು ಹಿಡ್ಕೊಂಡು ಸದ್ಯಕ್ಕೆ ಸ್ಪೆಷಲಾಗಿ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಏನೆಲ್ಲ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಬಟ್ ಆಗ್ತಾಯಿಲ್ಲ. ಎಲ್ಲ ಸ್ವಲ್ಪ ಮಕ್ಕಳು ದೊಡ್ಡವರಾಗ್ತಾ ನಾನು ಇನ್ನೂ ಒಳ್ಳೊಳ್ಳೆ ವ್ಲಾಗ್ನ ಮಾಡ್ತೀನಿ ಅಂತ ಹೇಳ್ತೀನಿ. ಹೊರಟ್ವಿ ಇವಾಗ ಹೋಟೆಲ್ ಹೋಗೋಣ ಅಂತ. ಇಲ್ಲೊಂದು ಹೋಟೆಲ್ ಸಿಕ್ತು ನಮಗೆ, ಚೆನ್ನಾಗಿತ್ತು. ಪುಳಿಯೋಗರೆ ಮತ್ತು ಪೊಂಗಲ್ ತೊಗೊಂಡ್ವಿ, ಮತ್ತು ಉದ್ದಿನ ವಡೆ ಕೊಟ್ಟರು. ಅಷ್ಟಕ್ಕೇ ಊಟ ಅಂತೂ ತುಂಬಾ ಕಾಸ್ಟ್ಲಿ. ಅಷ್ಟಕ್ಕೇ ನಮಗೆ ಒಂದೊಂದು ಚಿಕ್ಕ ಅಂದರೆ ಒಂದು 1/4 ಪ್ಲೇಟಷ್ಟು ಪುಳಿಯೋಗರೆ, ಅದು 1 ಪ್ಲೇಟ್ ಅಂತ ಕೊಡ್ತಾರೆ. ಅದೇ 50 ರೂಪಾಯಿ. ತುಂಬ ಕಾಸ್ಟ್ಲಿ ಅಂತೂ ಇಲ್ಲಿ ಪುಳಿಯೋಗರೆ. ರೆಡಿಮೇಡ್ ಪೌಡರು, ಗೊಜ್ಜು ಎಲ್ಲ ನಿಮಗೆ ಸಿಗುತ್ತೆ. ಪುಳಿಯೋಗರೆ ಗೊಜ್ಜು ಚೆನ್ನಾಗಿತ್ತು ಒಟ್ಟಿನಲ್ಲಿ. ನೋಡಿ, ಇಷ್ಟು ಪುಳಿಯೋಗರೆಗೆ 50 ರೂಪಾಯಿ. ಬಟ್ ಹಂಗೆಲ್ಲ ಹೇಳೋಕ್ಕೆ ಹೋಗಬಾರ್ದು ದೇವಸ್ಥಾನಕ್ಕೆ ಬಂದು, ಆದರೂ ಹೇಳ್ಬೇಕಲ್ವಾ, ಅವರವರ ಒಪಿನಿಯನ್ ಅವ್ರವ್ರಿಗೇನೆ. ನನಗೆ ಸ್ವಲ್ಪ ದುಡ್ಡು ಜಾಸ್ತಿ ಅನ್ನಿಸ್ತು. ಇಲ್ಲಿ ಪುರಿ, ಖಾರ ಮತ್ತು ಸ್ವೀಟ್ಸು. ಜಾತ್ರೆಗೆ ದೇವಸ್ಥಾನಕ್ಕೆ ಬಂದರೆ ಪುರಿ ಮರ್ತೋಗೋಕ್ಕಾಗುತ್ತಾ, ಮಂಡಕ್ಕಿನ. ಅದ್ರ ಟೇಸ್ಟೇ ಬೇರೆ. ನಾವು ಹೊರ್ಗಡೆ ತಗೊಂಡು ಪುರಿ ಉಪ್ಪಿಟ್ಟು ಮಾಡ್ತೀವಲ್ಲ, ಆ ಪುರಿನೇ ಬೇರೆ. ಈ ಪುರಿ ಬೇರೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಟೇಸ್ಟ್ ಅಂತೂ ಆಸಮಾಗಿರುತ್ತಿದ್ದು. ಬೇಕಾದರೆ ನೀವು ಅದನ್ನು ಅಬ್ಸರ್ವ್ ಮಾಡಿ ನೋಡಿ. ಈ ಮಿಕ್ಸ್ಚರು ಮತ್ತು ಬೇಕ್ರಿಯಲ್ಲಿ ಸಿಗೋ ಮಿಕ್ಸ್ಚರು ಎಲ್ಲನೂ ಬೇರೆ ಬೇರೆ. ಅಷ್ಟೇ, ಮುಗೀತು. ಇನ್ನೇನು ಹೊರಟ್ವಿ ನಾವು. ಊಟ ಎಲ್ಲ ಮಾಡಿಕೊಂಡು ಮಕ್ಕಳು ಸಮಾಧಾನ ಆದರು. ಸಂಜೆ ಅಷ್ಟರಲ್ಲಿ ಅವರು ನಿದ್ದೆ ಮಾಡಿ ಎದ್ದಿದ್ರು. ಇನ್ನೇನು ಮತ್ತೆ ಮಲ್ಕೊಳ್ತಾ ಇದ್ದರು. ಇಷ್ಟೇ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಮತ್ತೆ ಹೇಳ್ತಾಳೆ ಅಂದ್ಕೋಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ನಿಮ್ಮ ಒಂದು ಕಮೆಂಟ್ಗಾಗಿ ನಾನು ಕಾಯ್ತಾ ಇರ್ತೀನಿ. ಏನೇ ಇದ್ದರೂ ಕಮೆಂಟ್ ಮಾಡಿ. ಅಷ್ಟೇ, ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು. ಇದೇನಂದರೆ ನಾನು ನೆಕ್ಸ್ಟ್ ವ್ಲಾಗ್ ಮಾಡ್ತಾಯಿದ್ದೀನಿ. ಏನಂದರೆ ಈ ದೇವಸ್ಥಾನದ ಬಗ್ಗೆ. ಇನ್ನೊಂದು ದೇವಸ್ಥಾನ ಹೋಗಿದ್ವಿ ಅವತ್ತೇ. ಅದೇ ಇದು ಸ್ಪೆಷಲ್ ದೇವಸ್ಥಾನ, ಸ್ಪೆಷಲ್ ವ್ಲಾಗ್ ಇದು. ಇಲ್ಲಿ ಶೇರ್ ಮಾಡಲ್ಲ. ನೆಕ್ಸ್ಟು ವ್ಲಾಗಿಗೆ ವೆಯ್ಟ್ ಮಾಡ್ತಾಯಿರಿ ಅಂತ ಮಾತ್ರ ಹೇಳ್ಬಲ್ಲೆ. ಯಾಕೆ ಅಂದರೆ ಇದಕ್ಕಾಗಿ ಇನ್ನೊಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಇದ್ರ ಶಕ್ತಿಗಳೇ ಬೇರೆ, ಇದೇ ಬೇರೆ ದೇವರು. ಹೇಳ್ತೀನಿ ಅದೇನು ಅಂತ. ಇನ್ನು 2 ದಿವಸದಲ್ಲಿ ಆ ವ್ಲಾಗು ಬರುತ್ತೆ, ಕಾಯ್ತಾ ಇರಿ. ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ತುಂಬ ಥ್ಯಾಂಕ್ಸ್.